ವಿಷ್ಣುವರ್ಧನ್ ಅವರ ಸ್ಮಾರಕ ಕುರಿತು ಸಾಕಷ್ಟು ವಿವಾದ ಈಗಾಗಲೇ ನಾವು ನೋಡಿದ್ದೀವಿ. ಆದರೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣುವಂಥದ್ದು ಈಗಾಗಲೇ ಬಂದಿದೆ. ಈಗಾಗಲೇ ಸೆಪ್ಟೆಂಬರ್ 18ನೇ ತಾರೀಕಿನಂದು ಒಂದು ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇದೆ. ಅದು ಸಹ ಕಿಚ್ಚ ಸುದೀಪ್ ಅವರಿಂದ ಒಂದು ಬೃಹತ್ ಪ್ರತಿಮೆ ನಿರ್ಮಾಣ ಆಗುತ್ತೆ. ಎಲ್ಲಿ, ಯಾವಾಗ, ಎಷ್ಟು ಅಡಿ ಪ್ರತಿಮೆ ಎಲ್ಲವೂ ಸಹ ಇನ್ಫಾರ್ಮೇಶನ್ ಕೊಡ್ತಾರೆ. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಈ ಹಿಂದೆ ಕೂಡ ನಾನು ನಿಮ್ಮನ್ನು ಮಾತಾಡಿಸಿದ್ದೆ, ಹೇಳಿದ್ರಿ ಗುಡ್ ನ್ಯೂಸ್ ಕೊಡ್ತೀನಿ ನಾನು, ಒಂದು 3 ದಿನ ವೆಯ್ಟ್ ಮಾಡಿ ಅಂತ. ಅಂತೂ ಇಂತೂ ಇವತ್ತು ಸುದ್ದಿಗೋಷ್ಠಿ ಮಾಡಿ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಟಿದ್ದೀರಾ. ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಆ ಗುಡ್ ನ್ಯೂಸ್ ನೀವೇ ಹೇಳಿ. ಇಲ್ಲ, ನಾವು ಹೇಳಿದ್ವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಈ ಪುಣ್ಯಭೂಮಿ ವಿಷಯವನ್ನು ಒಂದು ತಾರ್ಕಿಕ ಅಂತ್ಯಗೊಳಿಸಬೇಕು ಅಂತ ಹೇಳಿ. ಅದು ನಮ್ಮದು ಮಾತ್ರ ಮಾತಾಗಿರಲಿಲ್ಲ, ಕಿಚ್ಚ ಸುದೀಪ್ ಸರ್ ಅವರ ಮಾತು ಕೂಡ ಆಗಿತ್ತು. ಸೊ ಅವರು ಕೂಡ ಒಂದು ವಿಡಿಯೋ ಮುಖಾಂತರ ಅದನ್ನು ಹೇಳಿದರು. ಅದರಂತೆ ಈಗ ನಿನ್ನೆ ಫೋನ್ ಮಾಡಿ ಒಂದು ಗುಡ್ ನ್ಯೂಸ್, ಜಾಗ ಫೈನಲ್ ಆಗಿದೆ, ಸೊ ಯು ಕ್ಯಾನ್ ಅನೌನ್ಸ್ ಇಟ್ ಅಂತ ಹೇಳಿದರು. ಸೊ ಅವ್ರ ಪರವಾಗಿ ಬಂದು ನಾನು ಇದನ್ನು ಅನೌನ್ಸ್ ಮಾಡ್ತಾಯಿದ್ದೀನಿ. ಕೆಂಗೇರಿ ಅಂದರೆ ಯಜಮಾನರ ಪುಣ್ಯಭೂಮಿ ಒಂದು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ, ಆ ರೇಡಿಯಸಲ್ಲಿ ಒಂದು ಅರ್ಧ ಕಿಲೋಮೀಟರ್ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ದರ್ಶನ ಕೇಂದ್ರ ಅಥವಾ ಧ್ಯಾನ ಕೇಂದ್ರ ಅದು ಮಾಡ್ತಾ ಇದ್ದೀವಿ. ಇದಕ್ಕೆ ಅಡಿಗಲ್ಲು ಯಾವಾಗ ಮಾಡ್ತಾ ಇದ್ದೀರಾ? ಜೊತೆಗೆ ಇದ್ರ ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಯಾವಾಗ ಕೊಡ್ತೀರಾ? ನಾನು ಸುದೀಪ್ ಸರ್ ಇಷ್ಟೆಲ್ಲ ಇನಿಷಿಯೇಟ್ ತೊಗೊಂಡಿರೋದ್ರಿಂದ ಸೆಪ್ಟೆಂಬರ್ 2ಕ್ಕೆ ಅವ್ರ ಬರ್ತ್ಡೇ ದಿವಸನೇ ಒಂದು ನೀಲಿ ನಕ್ಷೆಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಪ್ಟೆಂಬರ್ 2ಕ್ಕೆ ಆಗ್ಬೋದು. ಅಡಿಗಲ್ಲು ಸೆಪ್ಟೆಂಬರ್ 18ಕ್ಕೆ ಅವರ ಅಮೃತ ಮಹೋತ್ಸವ ದಿವಸ ಮಾಡೋಣ ಅಂತ ಇದ್ದೀವಿ. ಒಂದು ಚರ್ಚೆ ಅನ್ನುವಂಥದ್ದಾಗಿರುತ್ತೆ ಸರ್, ಒಂದು ಸುದೀರ್ಘ ಚರ್ಚೆ ನಿಮಗೂ ಹಾಗೂ ಸುದೀಪ್ ಸರ್ಗೆ. ಅಷ್ಟು ಸೀರಿಯಸ್ ಆಗಿ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳಿದರೆ ಎಷ್ಟು ದಿನದಲ್ಲಿ ಇದನ್ನು ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಸೆಪ್ಟೆಂಬರ್ 18 ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ. ಇದ್ರ ಒಳಗಡೆ ಏನಾದರೂ ಒಂದು ಅಭಿಮಾನಿಗಳ ದರ್ಶನಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ? ಇಲ್ಲ, ಸೆಪ್ಟೆಂಬರ್ 18ಕ್ಕೆ ಅಮೃತ ಮಹೋತ್ಸವ ಆಗುತ್ತೆ. ಅಲ್ಲಿ ಎಲ್ಲರೂ ಬರ್ತಾರೆ, ಬೆರೀತಾರೆ, ಅದು ಆಗುತ್ತೆ. ಬಟ್ ಇದು 1 ವರ್ಷದ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಒಂದು ಟೈಮ್ ಫ್ರೇಮ್ ಹಾಕ್ಕೊಂಡಿದ್ದೀವಿ. ಸೊ ಮುಂದಿನ ಅಂದರೆ ಅವರ 76ನೇ ಬರ್ಡೇ ಒಳಗಡೆ ಒಂದು ಬೆಂಗಳೂರಲ್ಲಿ ಅವ್ರದ್ದೊಂದು ದರ್ಶನ ಕೇಂದ್ರ ಇರುತ್ತೆ. ಎಷ್ಟು ಅಡಿ? ಒಂದು 25 ಅಡಿದು ಅಂತ ಅಂದ್ಕೊಂಡಿದ್ದೆ. ಒಂದು ಸಿಗ್ನೇಚರ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸರ್, ಯಾವುದೇ ಪ್ರತಿಮೆ ಬರಬೇಕಂದ್ರೆ. ಸೊ ಇದಕ್ಕೆ ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀರಾ? ಜಸ್ಟ್ ಒಂದು ಕ್ಲೂ ನೋಡೋಣ, ಇನ್ನೂ ಒಂದಷ್ಟು ಚರ್ಚೆ ಹಂತದಲ್ಲಿದೆ. ಈಗಲೇ ಏನೂ ಹೇಳೋ ಸ್ಥಿತಿಯಲ್ಲಿಲ್ಲ. ಇದೊಂದು ಅನೌನ್ಸ್ ಮಾಡಬೇಕಿತ್ತು, ಯಾಕಂದರೆ ಎಲ್ಲ ಅಭಿಮಾನಿಗಳು ತುಂಬ ನೊಂದಿದ್ದಾರೆ. ಸೊ ಅವರಿಗೊಂದು ಈ ವಿಷಯ ತಿಳಿಸ್ಬೇಕಿತ್ತು. ನಾವು ಅದನ್ನೆಲ್ಲನೂ ಖಂಡಿತವಾಗ್ಲೂ ನಿಮ್ಮ ಜೊತೆ ಅಲ್ಲದೆ ಯಾರ ಜೊತೆ ಹೇಳೋಣ. ಸರ್, ಈಗ ಕೆಂಗೇರಿ ಹತ್ರ ನೀವು ಒಂದು ಸ್ಪಾಟ್ ಜಾಗ ತಗೊಂಡಿದ್ದೀರಾ ಅಂತ ಹೇಳೋದಾದರೆ, ಮುಂದಿನ ದಿನಗಳಲ್ಲಿ ಅಲ್ಲೂ ಸಹ ಯಾವುದೇ ತೊಂದರೆ ಬರದೇ ರೀತಿಯಲ್ಲಿರ್ಬೋದು, ಅಥವಾ ಅಭಿಮಾನಿಗಳು ಬಂದರೆ ಎಷ್ಟು ಜನ ಬಂದಲ್ಲಿ ಸೇರಬಹುದು, ಆ ರೀತಿ ಜಾಗ ಇದೆ? ಇಲ್ಲ, ಅದು ವಿಶಾಲವಾದಂತಹ ಒಂದು ಜಾಗ ಮತ್ತು ಮುಖ್ಯ ರಸ್ತೆಗೆ ಹತ್ತಿರದಲ್ಲೇ ಇರೋದ್ರಿಂದ ಸೊ ಅಲ್ಲಿ ಸಾವಿರಾರು ಜನ ಓಡಾಡಿದ್ರು ಕೂಡ ಸಮಸ್ಯೆ ಇಲ್ಲ. ಮತ್ತು ಅದು ಖಾಸಗಿ ಆಸ್ತಿ ಆಗಿರೋದ್ರಿಂದ ಅದು ನಮ್ಮ ಇಷ್ಟ. ಅದು ನಾವು ಯಾರಾದರೂ ಬರ್ಬೋದು, ಹೋಗ್ಬೋದು, ಆ ಥರದ್ದೇನು ಸಮಸ್ಯೆ ಇಲ್ಲ. ಸ್ವತಃ ಸುದೀಪ್ ಸರೇ ಸ್ವಂತ ಹಣದಿಂದ ನಿರ್ಮಾಣ ಮಾಡ್ತಿದ್ದಾರೆ, ಜೊತೆಗೆ ಅಭಿಮಾನಿಗಳು ಸಹ ಸೇರಿ ಏನಾದರೂ ಕೈ ಜೋಡಿಸ್ತಿದ್ದಾರೆ, ಹೇಗೆ? ಹೌದೌದು, ಸುದೀಪ್ ಸರ್ ಈ ಜಮೀನನ್ನು ತಗೋತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಾನು ಕೂಡ ಸಮರ್ಥನಿದ್ದೇನೆ, ನಾನು ಕೂಡ ಅವ್ರ ಕೈ ಜೋಡಿಸ್ತಾ ಇದ್ದೀನಿ. ಸೊ ಇನ್ನೊಂದಷ್ಟು ಜನ ಒಳ್ಳೆಯ ಅಭಿಮಾನಿಗಳಿದ್ದಾರೆ, ಅವರು ಕೂಡ ಕೈ ಜೋಡಿಸ್ತಾರೆ. ನೋಡೋಣ, ಇದು ಎಲ್ಲರನ್ನೂ ಒಳಗೊಂಡು ಮಾಡೋದಾ, ಕೆಲವರೇ ಮಾಡೋದಾ, ಇನ್ನೂ ಆ ಥರದ್ದೇನು ಚರ್ಚೆ ಮಾಡಿಲ್ಲ. ಬಟ್ ಅಭಿಮಾನಿಗಳಿಂದಲೇ ನಿರ್ಮಾಣಗೊಂಡ ಮೊಟ್ಟ ಮೊದಲ ಸ್ಮಾರಕವಾಗಿ ಅಂತೂ ಇದಿರುತ್ತೆ. ಈಗ ಅಭಿಮಾನ್ ಸ್ಟುಡಿಯೋ ಇರಬಹುದು, ಅಲ್ಲೂ ಕೂಡ ನೀವು ಮನವಿ ಪತ್ರ ಈಗಾಗಲೇ ಸಲ್ಲಿಸಿದ್ದೀರಾ CM ಅವರಿಗೆ. ಯಾವ್ಯಾವ ಸ್ಟಾರ್ಸ್ ನಿಮಗೆ ಸಾಥ್ ಕೊಟ್ಟರು ಆ ವಿಚಾರದಲ್ಲಿ? ಪುಣ್ಯಭೂಮಿಗೆ ಯಾರು ಕೊಡಲಿಲ್ವಲ್ಲ, ಯಾರು ಕೊಡಲಿಲ್ಲ, ಯಾರೂ ಬೆಂಬಲ ಕೊಟ್ಟಿಲ್ಲ. ನಾವು ಸರ್ಕಾರವನ್ನು ಕೇಳ್ತಾ ಇದ್ವಿ ಆ ಜಾಗ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು, ಅದನ್ನು ಮುಟ್ಟುಗೋಲು ಹಾಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಕಸ್ಮಾತ್ ಅದು ನಿಮ್ಮದಾದರೆ ಏನು ಬೆಳವಣಿಗೆ ಯಾವ ರೀತಿ? ನಮ್ಮದು ಆಗಬಾರ್ದು, ಅದು ಸರ್ಕಾರದ ಅಧೀನದಲ್ಲೇ ಇರಬೇಕು, ಸರ್ಕಾರವೇ ನೋಡ್ಕೋಬೇಕು ಅಂತ. ಇನ್ನು ಅನಿರುದ್ಧ ಅವರು ಸಹ ನಿನ್ನೆ ಅಷ್ಟೇ ಚರ್ಚೆ ಮಾಡಿ ಹೇಳಿದರು, ನಾನು ನಿಮ್ಮೊಟ್ಟಿಗೆ ಖಂಡಿತವಾಗ್ಲೂ ಇರ್ತೀನಿ, ಇಷ್ಟು ವರ್ಷ ಏನೇನು ಒಂದು ಸಮಸ್ಯೆ ಆಯಿತು, ಎಲ್ಲದಕ್ಕೂ ಒಂದು ಅಂತ್ಯ ಕಾಣಿಸೋಣ ಅನ್ನೋ. ಹೌದು, ಆ ಮಾತೇ ಧೈರ್ಯ ನಮಗೆ. ಆ ಮಾತಿನ ಧೈರ್ಯದ ಮೇಲೇ ನಾವು ಇದೆಲ್ಲ ಮಾಡ್ತೀವಿ. ನಾಳೆ ಕೆ ಮಂಜು ಅವರು ಸಹ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿರುವಂಥದ್ದು, ಏನಾದರೂ ನೀವು ಭಾಗಿಯಾಗುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಇಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ. ಕರೆದ್ರೆ ನಾನು ಬರ್ತೇನೆ, ತೊಂದರೆ ಇಲ್ಲ. ಬಟ್ ಎಲ್ಲ ಕಡೆ ಎಲ್ಲರೂ ಅಗತ್ಯ ಇಲ್ಲ. ಇದೊಂಥರ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಚಿತ್ರರಂಗ, ಮಾಧ್ಯಮ, ಅಭಿಮಾನಿಗಳು, ಕುಟುಂಬ ಎಲ್ಲ ಆ್ಯಕ್ಟಿವೇಟ್ ಆಗಿದ್ದೀವಿ ವಿಷ್ಣು ಸರ್ಗೋಸ್ಕರ. ಸೊ ಇದೊಂದು ಒಳ್ಳೆಯ ಬೆಳವಣಿಗೆ. ಇನ್ನು ರಮ್ಯಾ ಅವರು ಇವತ್ತೊಂದು ಪೋಸ್ಟ್ ಮಾಡಿದ್ರು, ಬಹುಶಃ ನೀವು ಸುದ್ದಿಗೋಷ್ಠಿ ಮಾಡ್ತೀರಿ ಅನ್ನೋವಂಥದ್ದು ಗಮನಕ್ಕೆ ಬಂದಿರಬಹುದು. ಅಭಿಮಾನಿಗಳ ಹೃದಯವೇ ನಿಮಗೆ ಗುಡಿ ಅನ್ನೋವಂಥದ್ದನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ಹೃದಯದಲ್ಲಿ ಅವ್ರು ಇದ್ದಾರೆ ನಿಜ, ಬಟ್ ಅವ್ರಿಗೇನಾದ್ರು ಕೇಳಕ್ಕೆ ಹೋದಾಗ ಮಾತ್ರ ಇಂಥ ಮಾತುಗಳು ನೆನಪಾಗ್ತವೆ. ನಾನು ಅದ್ರ ವಿರೋಧಿ.
ಬೇರೆಯವ್ರಿಗೆಲ್ಲ ನೀವು ಮಾಡಿಬಿಟ್ಟು ಗುಡಿಗಳನ್ನು ಎಲ್ಲ ಸಾಧಕರು ದೇಶದಾದ್ಯಂತ ಮಾಡಿ ವಿಷ್ಣು ಸಾರಿಗೆ ಏನಾದ್ರು ಕೊಡಬೇಕಾದ್ರೆ ಮಾತ್ರ ಯಾಕೆ ಆ ಮಾತುಗಳು ನೆನಪಾಗ್ತಾ ಗೊತ್ತಿಲ್ಲ. ಸೊ ಅದರಿಂದ ಬನ್ನಿ ಎಲ್ಲರೂ ಸೇರಿ ಸ್ಮಾರಕ ಕಟ್ಟೋಣ, ಗುಡಿನೇ ಕಟ್ಟೋಣ ಅಂತ ಹೇಳ್ಬಿಟ್ಟು ಒಂದು ಕರೆ ಮನವಿ ಮಾಡ್ತಾಯಿದ್ದೀನಿ ನಾನು. ಧನ್ಯವಾದಗಳು ಸರ್. ಸೊ ಇದಿಷ್ಟು ವೀರಕಪುತ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.